ವೀಕ್ಷಕರು ನಿನ್ನೆ ರಾಜಸ್ಥಾನ ವಿರುದ್ಧ ಎಲಿಮಿನೇಟರ್ 2ನೇ ಪಂದ್ಯದಲ್ಲಿ RCB ತಂಡವು ಸೋತ ನಂತರ ಅಂಪೈರ್ಗೆ 10 ಕೋಟಿ ದಂಡ ಹಾಗೂ 5 ವರ್ಷ ಬ್ಯಾನ್ ಮಾಡಿದ್ದಾರೆ. ವೀಕ್ಷಕರ ಇವತ್ತಿನ ಕ್ರೀಡಾ ಸುದ್ದಿಯನ್ನು ತಿಳಿಯುವುದಕ್ಕಿಂತ ಮುಂಚಿತವಾಗಿ ನಿನ್ನೆ ಅಂಪೈರ್ ಮಾಡಿದ್ದು ಸರಿನಾ ಅಥವಾ ತಪ್ಪಾ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, ನಿನ್ನೆ ರಾಜಸ್ಥಾನ ವಿರುದ್ಧ RCB ತಂಡವು ಹೀನಾಯವಾಗಿ ಸೋಲು ಕಂಡಿತು. ವೀಕ್ಷಕರೇ, ನಿನ್ನೆ RCB ತಂಡಕ್ಕೆ 2 ಹಂತದಲ್ಲಿ ದೊಡ್ಡ ಮೋಸ ನಡೆದಿದೆ. ಹೌದು ವೀಕ್ಷಕರೇ, ನಿನ್ನೆ RCB ತಂಡವು ಟಾಸ್ ಸೋತು ಮೊದಲು ಬ್ಯಾಟ್ ಬೀಸಿತು. ಅದರಂತೆ ವೀಕ್ಷಕರ ಮೊದಲು ಬ್ಯಾಟ್ ಬೀಸಿದ RCB ತಂಡವು ನಿಗದಿತ 20 ಓವರ್ಗಳಲ್ಲಿ ಕೇವಲ 174 ರನ್ ಕಲೆ ಹಾಕಿತು. ಆದರೆ ವೀಕ್ಷಕರ ಈ ಒಂದು ಗುರಿಯನ್ನು ಬೆನ್ನಟ್ಟಿದ ರಾಜಸ್ಥಾನ್ ರಾಯಲ್ಸ್ ತಂಡವು ಈಸಿಯಾಗಿ ಈ ಒಂದು ಮೊತ್ತವನ್ನು ಚೇಸ್ ಮಾಡುವ ಮೂಲಕ ಎಲಿಮಿನೇಟರ್ನಲ್ಲಿ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿತು. ಆದರೆ ವೀಕ್ಷಕರೇ, RCB ತಂಡಕ್ಕೆ ಈ ಒಂದು ಹಂತದಲ್ಲಿ ದೊಡ್ಡ ಮೋಸ ನಡೆದಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಪಂದ್ಯಕ್ಕೆ ಅಂಪೈರ್ ಆಗಿ ಬಂದಿದ್ದ ಇಬ್ಬರಿಗೂ ಕೂಡ 10 ಕೋಟಿ ದಂಡ ಹಾಗೂ 5 ವರ್ಷ ಬ್ಯಾನ್ ಮಾಡಿದ್ದಾರೆ. ಹೌದು ವೀಕ್ಷಕರೇ, ನಿನ್ನೆಯ ಪಂದ್ಯದಲ್ಲಿ ಟ್ರೆಂಟ್ ಬೋಲ್ಟ್ ಅವರ ಊರಿನಲ್ಲಿ ಫ್ಯಾಫ್ ಡು ಪ್ಲೆಸಿಸ್ ಅವರು ಕ್ಯಾಚ್ ನೀಡಿದರು. ವೀಕ್ಷಕರೇ, ಈ ಒಂದು ಕ್ಯಾಚನ್ನು ಹಿಡಿದ ರೋಮನ್ ಪವೆಲ್ ಅವರು ಗ್ರೌಂಡ್ಗೆ ಬಾಲನ್ನು ತಾಗಿಸಿದ್ದರು. ಆದರೆ ವೀಕ್ಷಕರೇ, ಈ ಒಂದು ನಿರ್ಣಯವು ರಾಜಸ್ಥಾನ್ ರಾಯಲ್ಸ್ ಕಡೆಗೆ ಹೋಯಿತು. ಹೌದು ವೀಕ್ಷಕರೇ, ಥರ್ಡ್ ಅಂಪೈರ್ ಅವರು ಔಟ್ ಎಂದು ಕೊಟ್ಟ ತಕ್ಷಣ ಫ್ಯಾಫ್ ಡು ಪ್ಲೆಸಿಸ್ ಅವರು ಪೆವಿಲಿಯನ್ ಕಡೆಗೆ ನಿರ್ಗಮಿಸಿದರು. ವೀಕ್ಷಕರೇ, ನಿನ್ನೆ ಫ್ಯಾಫ್ ಡು ಪ್ಲೆಸಿಸ್ ಅವರು ನೀಡಿದ ಕ್ಯಾಚ್ ರೋಮನ್ ಪವೆಲ್ ಅವರು ಗ್ರೌಂಡ್ಗೆ ತಾಗಿಸಿದ್ದರು. ವೀಕ್ಷಕರೇ, ಈ ಒಂದು ಕಾರಣದಿಂದ ಇವತ್ತಿನ ದಿನ ಅಂಪೈರ್ಗೆ 10 ಕೋಟಿ ದಂಡ ವಿಧಿಸಿದ್ದು, ಹಾಗೆ ವೀಕ್ಷಕರೇ 5 ವರ್ಷ ಬ್ಯಾನ್ ಮಾಡಿದ್ದಾರೆ. ಇನ್ನು ವೀಕ್ಷಕರೇ, ನಿನ್ನೆ ಪಂದ್ಯದಲ್ಲಿ ಅಂಪೈರ್ಸ್ಗಳಾಗಿದ್ದ ಇಬ್ಬರು ಕೂಡ ರಾಜಸ್ಥಾನ್ ರಾಯಲ್ಸ್ಗೆ ಸಪೋರ್ಟ್ ಮಾಡಿದ್ದಾರೆ. ಇದರಿಂದ ವೀಕ್ಷಕರೇ ನಿನ್ನೆ RCB ತಂಡವು ಹೀನಾಯವಾಗಿ ಸೋಲು ಕಂಡಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕ್ರೀಡಾ ಸುದ್ದಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ನ ಮಾಡಿ.